ಇವತ್ತು ನಾವು ಮಾತಾಡ್ತಿರೋದು ಭವಿಷ್ಯದ ಟೆಕ್ನಾಲಜಿಯ ಒಂದು ಸೂಪರ್ ಗ್ಯಾಜೆಟ್ ಬಗ್ಗೆ. ಕಾಣೋದಕ್ಕೆ ಸಾಮಾನ್ಯ ಕನ್ನಡಕದಂತೆ ಇರುತ್ತೆ, ಆದರೆ ಇದರೊಳಗೆ ಅಡಗಿರುವ ಟೆಕ್ನಾಲಜಿ ಮಾತ್ರ ಫುಲ್ ಫ್ಯೂಚರಿಸ್ಟಿಕ್. ಹೌದು ಸ್ನೇಹಿತರೆ, ನಾವು ಮಾತಾಡ್ತಿರೋದು ಎಐ ಸ್ಮಾರ್ಟ್ ಗ್ಲಾಸಸ್. ಇವತ್ತು ಜಗತ್ತು ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗ್ತಾ ಇದೆ. ಮೊಬೈಲ್ ನಂತರ ಈಗ ಎಲ್ಲರ ಗಮನ ಸೆಳೆಯುತ್ತಿರುವ ಹೊಸ ಗ್ಯಾಜೆಟ್ ಇದೆ ಎಐ ಸ್ಮಾರ್ಟ್ ಗ್ಲಾಸಸ್. ಮೊದಲ ನೋಟಕ್ಕೆ ನೋಡಿದ್ರೆ ಇದು ಸಾಮಾನ್ಯ ಸ್ಟೈಲಿಶ್ ಗ್ಲಾಸ್ ತರ ಅನ್ಸುತ್ತೆ, ಆದ್ರೆ ಇದರೊಳಗೆ ಅಡಗಿರುವಂತಹ ಕ್ಯಾಮ್ರಾ, ಮೈಕ್ರೋಫೋನ್, ಸ್ಪೀಕರ್, ಟಚ್ ಕಂಟ್ರೋಲ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇರುತ್ತದೆ. ಅಂದ್ರೆ ಈ ಗ್ಲಾಸ್ ಹಾಕಿಕೊಂಡ್ರೆ ಕೈಯಲ್ಲಿ ಮೊಬೈಲ್ ಹಿಡಿಯದೆ ಸಾಕಷ್ಟು ಕೆಲಸಗಳನ್ನ ಮಾಡಬಹುದು. ಉದಾಹರಣೆಗೆ, ನೀವು ಟ್ರಾವೆಲ್ ಮಾಡ್ತಿರುವಾಗ ಸುಂದರವಾದ ಜಾಗ ಖಂಡಿತ ಮೊಬೈಲ್ ತೆಗೆದುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕೇವಲ ಟೇಕ್ ಎ ಫೋಟೋ ಅಂತ ಹೇಳಿದ್ರೆ ಸಾಕು, ಈ ಸ್ಮಾರ್ಟ್ ಗ್ಲಾಸಸ್ ತಕ್ಷಣ ಫೋಟೋ ಕ್ಲಿಕ್ ಮಾಡುತ್ತೆ. ಅಷ್ಟೇ ಅಲ್ಲ, ವಿಡಿಯೋ ಕೂಡ ರೆಕಾರ್ಡ್ ಮಾಡಬಹುದು. ಅಂದ್ರೆ ನೀವು ನೋಡೋದನ್ನೇ ಫಸ್ಟ್ ಪರ್ಸನ್ ವ್ಯೂ ನಲ್ಲಿ ಸೆರೆ ಹಿಡಿಯಬಹುದು. ಈ ಕಾರಣಕ್ಕೆ ಈಗ ವ್ಲಾಗರ್ಸ್ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಈ ಗ್ಲಾಸ್ ಫೇವರೇಟ್ ಆಗುತ್ತಿದೆ. ಹಿಂದೆ ವ್ಲಾಗ್ ಮಾಡಬೇಕಿದ್ರೆ ಕೈಯಲ್ಲಿ ದೊಡ್ಡ ಕ್ಯಾಮ್ರಾ ಹಿಡಿಯಬೇಕಿತ್ತು, ಆದ್ರೆ ಈಗ ಕೇವಲ ಗ್ಲಾಸ್ ಹಾಕಿಕೊಂಡ್ರೆ ಸಾಕು, ಸುಲಭವಾಗಿ ವಿಡಿಯೋ ಶೂಟ್ ಮಾಡಬಹುದು. ಇನ್ನು ಮಜಾ ವಿಷಯ ಏನಂದ್ರೆ, ಈ ಎಐ ಸ್ಮಾರ್ಟ್ ಗ್ಲಾಸಸ್ ನಲ್ಲಿ ಮ್ಯೂಸಿಕ್ ಕೂಡ ಕೇಳಬಹುದು. ಕಿವಿಯಲ್ಲಿ ಇಯರ್ಫೋನ್ ಹಾಕಿಕೊಳ್ಳದೆ ಗ್ಲಾಸ್ನಲ್ಲಿ ಸ್ಪೀಕರ್ ಇರುವುದರಿಂದ ನೇರವಾಗಿ ಹಾಡು ಕೇಳಬಹುದು. ಜೊತೆಗೆ ಕಾಲ್ ಅಟೆಂಡ್ ಕೂಡ ಮಾಡಬಹುದು. ಅಂದರೆ ಫೋನ್ ಜೇಬಿನಲ್ಲಿ ಇದ್ದರೂ ಕೇವಲ ವಾಯ್ಸ್ ಕಮೆಂಟ್ ಮೂಲಕ ಕಾಲ್ ರಿಸೀವ್ ಮಾಡಬಹುದು. ಕೆಲವು ಸ್ಮಾರ್ಟ್ ಗ್ಲಾಸಸ್ಗಳಲ್ಲಿ ಲೈವ್ ಟ್ರಾನ್ಸ್ಲೇಷನ್ ಫೀಚರ್ ಕೂಡ ಇದೆ. ಅಂದರೆ ಬೇರೆ ಭಾಷೆಯಲ್ಲಿ ಯಾರಾದರೂ ಮಾತನಾಡಿದರೆ ಅದನ್ನ ನಿಮ್ಮ ಭಾಷೆಗೆ ಅನುವಾದ ಮಾಡಿ ಕೇಳಿಸಿಕೊಳ್ಳಬಹುದು. ಉದಾಹರಣೆಗೆ, ಒಬ್ಬ ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ನಿಮಗೆ ಕನ್ನಡದಲ್ಲಿ ಅರ್ಥವಾಗುವಂತೆ ಮಾಹಿತಿ ಕೊಡುತ್ತೆ. ಇದರಿಂದ ಸ್ಟೂಡೆಂಟ್ಸ್ ಮತ್ತು ಟ್ರಾವೆಲರ್ಸ್ಗಳಿಗೆ ತುಂಬಾ ಉಪಯೋಗವಾಗುತ್ತಿದೆ. ಇನ್ನೊಂದು ಫ್ಯೂಚರ್ ಲೆವೆಲ್ ಫೀಚರ್ ಏನು ಅಂದರೆ ನ್ಯಾವಿಗೇಷನ್. ನೀವು ಕೂಡ ಊರಿಗೆ ಹೋದಾಗ ದಾರಿ ಗೊತ್ತಿಲ್ಲದೆ ಇದ್ದಾಗ ಗೂಗಲ್ ಮ್ಯಾಪ್ಸ್ ನೋಡೋದು ಅಗತ್ಯವೇ ಇಲ್ಲ. ಈ ಸ್ಮಾರ್ಟ್ ಗ್ಲಾಸಸ್ ನೇರವಾಗಿ ಡೈರೆಕ್ಷನ್ ತೋರಿಸುತ್ತೆ. ಅಂದ್ರೆ ಲೆಫ್ಟ್ ಹೋಗಿ ರೈಟ್ ತಿರುಗಿ ಅನ್ನೋ ಮಾಹಿತಿ ಗ್ಲಾಸ್ನಲ್ಲೇ ಕಾಣಿಸುತ್ತೆ. ಸಿನಿಮಾಗಳಲ್ಲಿ ಮಾತ್ರ ನೋಡ್ತಿದ್ದ ಫ್ಯೂಚರ್ ಟೆಕ್ನಾಲಜಿ ಈಗ ನಿಜ ಜೀವನದಲ್ಲೂ ಬರುತ್ತಿದೆ ಅನ್ನೋದಕ್ಕೆ ಇದೇ ದೊಡ್ಡ ಉದಾಹರಣೆ. ಆದ್ರೆ ಈ ಗ್ಯಾಜೆಟ್ಗೆ ಕೆಲವು ಸಮಸ್ಯೆಗಳು ಕೂಡ ಇವೆ. ಅದರಲ್ಲೂ ಪ್ರೈವಸಿ ಬಗ್ಗೆ ಈಗ ದೊಡ್ಡ ಚರ್ಚೆ ನಡೆಯುತ್ತಿದೆ. ಏಕೆಂದ್ರೆ ಈ ಗ್ಲಾಸ್ ಯಾವಾಗ ಬೇಕಾದರೂ ವಿಡಿಯೋ ರೆಕಾರ್ಡ್ ಮಾಡಬಹುದು. ಹೀಗಾಗಿ ಹಲವರು ಇದು ಸುರಕ್ಷಿತನಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಜೊತೆಗೆ ಇದರ ಬೆಲೆ ಕೂಡ ಸಾಮಾನ್ಯ ಜನರಿಗೆ ಸ್ವಲ್ಪ ಹೆಚ್ಚು ತರ ಕಾಣಿಸುತ್ತೆ. ಕೆಲವು ಎಐ ಸ್ಮಾರ್ಟ್ ಗ್ಲಾಸಸ್ಗಳ ಬೆಲೆ ಸಾವಿರದಲ್ಲಿ ಅಲ್ಲ, ಲಕ್ಷಗಳಲ್ಲೂ ಇದೆ. ಆದರೂ ಟೆಕ್ನಾಲಜಿ ಪ್ರಿಯರಿಗೆ ಇದು ಸೂಪರ್ ಗ್ಯಾಜೆಟ್ ಅನ್ನೋದು ಖಚಿತ. ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಮೊಬೈಲ್ಗಿಂತಲೂ ಸ್ಮಾರ್ಟ್ ಗ್ಲಾಸಸ್ಗಳು ಹೆಚ್ಚು ಬಳಕೆಯಾಗುವ ಸಾಧ್ಯತೆ ಇದೆ. ಅಂದರೆ ಭವಿಷ್ಯದಲ್ಲಿ ನಾವು ಮೊಬೈಲ್ ನೋಡೋದಕ್ಕಿಂತ ಸ್ಮಾರ್ಟ್ ಗ್ಲಾಸಸ್ ಮೂಲಕ ಜಗತ್ತನ್ನು ನೋಡುವ ಕಾಲ ಬರಬಹುದು ಎಂದು ತಜ್ಞರು ಕೂಡ ಊಹೆ ಪಟ್ಟಿದ್ದಾರೆ. ಹಾಗಿದ್ರೆ ಈ ಎಐ ಸ್ಮಾರ್ಟ್ ಗ್ಲಾಸಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.